ವಿಶ್ವದಾದ್ಯಂತ ಹೊಸ ವರ್ಷಾಚರಣೆಯನ್ನು ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ವಿದೇಶಿ ಗಣ್ಯರು ಕೂಡ ಹೊಸ ವರ್ಷಕ್ಕೆ ಪರಸ್ಪರ ಶುಭ ಕೋರಿದ್ದಾರೆ. ಹೊಸ ವರ್ಷವನ್ನ ಕೇವಲ ಭಾರತ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. 2024ಕ್ಕೆ ಗುಡ್ ಬೈ ಹೇಳಿ ಈಗಾಗಲೇ ಜಗತ್ತಿನ ಹಲವೆಡೆ 2025ಕ್ಕೆ ಹಾಯ್ ಹೇಳಲಾಗಿದೆ. ನ್ಯೂಯಾರ್ಕ್ನ ಆಕ್ಲೆಂಡ್ನಲ್ಲಿ ನೂತನ ವರ್ಷವನ್ನ ಬರಮಾಡಿಕೊಳ್ಳಲಾಗಿದೆ. ನ್ಯೂ ಇಯರ್ ಸ್ವಾಗತಕ್ಕೆ ಜಗತ್ತಿನಾದ್ಯಂತ ನಾಯಕರು ಒಬ್ಬರಿಗೊಬ್ಬರು ಶುಭ ಕೋರುತ್ತಿದ್ದಾರೆ. ಇದೇ ಹೊತ್ತಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ 2024ರ ಅವಧಿಯಲ್ಲಿ ದೇಶ ಮಾಡಿರುವ ಸಾಧನೆಗಳ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದ ಜನರಿಗೆ ವಿಶ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಸಂತೋಷವನ್ನ ತರಲಿ ಎಂದು ಟ್ವೀಟ್ ಮಾಡಿದ್ದಾರೆ. ವಿದೇಶಿ ಗಣ್ಯರು ಕೂಡ ಹೊಸ ವರ್ಷಕ್ಕೆ ಪರಸ್ಪರ ಶುಭ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಹಾಡಿ ಹೊಗಳಿದ್ದಾರೆ. ಪುಟಿನ್ಗೆ ಪತ್ರ ಬರೆದು ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣದ ಬಳಿಕ ಉಭಯ ರಾಷ್ಟ್ರಗಳ ಸಂಬಂಧ ಮತ್ತಷ್ಟು ಪ್ರಬಲವಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ವಿಶ್ವದಾದ್ಯಂತ ರಾಜಕೀಯ ಗಣ್ಯರು ಪರಸ್ಪರ ಶುಭ ಕೋರಿಕೊಳ್ತಿದ್ದು ರಾಜತಾಂತ್ರಿಕ ವ್ಯವಸ್ಥೆ ಬಿಗಿಗೊಳಿಸುತ್ತಿದ್ದಾರೆ. ಮೋದಿ ಕೂಡ 2024ರ ಅವಧಿಯಲ್ಲಿ ದೇಶದಲ್ಲಾದ ಸಾಧನೆಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.